ನಮಸ್ತೆ. ವಿವಾಹದ ಸಂದರ್ಭದಲ್ಲಿ ಅಶ್ಮಾರೋಹಣಂ ಅಂತ ಒಂದು ಶಾಸ್ತ್ರವನ್ನ ನಡೆಸಲಾಗ್ತದೆ. ಹಾಗಿದ್ರೆ ಈ ಶಾಸ್ತ್ರವನ್ನ ಯಾಕೆ ಮಾಡ್ತಾರೆ, ಇದ್ರ ಹಿಂದಿರುವಂತಹ ಉದ್ದೇಶ ಏನು ಎಂಬುದನ್ನ ತಿಳ್ಕೊಳ್ಳೋಣ. ಅಶ್ಮಾರೋಹಣಂ ಅಂತಂದ್ರೆ ಅಗ್ನಿಯ ಉತ್ತರ ದಿಕ್ಕಿನಲ್ಲಿ ಒಂದು ಕಲ್ಲನ್ನ ಇಟ್ಟಿರ್ತಾರೆ. ಆ ಕಲ್ಲಿನ ಮೇಲೆ ವಧುವಿನ ಹತ್ರ ನಿನ್ನ ಬಲಗಾಲನ್ನ ಇಟ್ಟು ನಿಂತುಕೋ ಅಂತ ಹೇಳ್ತಾರೆ. ಈ ರೀತಿಯಾಗಿ ವಧುವನ್ನ ಆ ಕಲ್ಲಿನ ಮೇಲೆ ಹತ್ತಿಸುವಂತಹ ಕ್ರಿಯೆ ಏನಿದೆ ಇದನ್ನ ಅಶ್ಮಾರೋಹಣಂ ಅಂತ ಹೇಳಲಾಗಿದೆ. ಈ ಶಾಸ್ತ್ರದ ಹಿಂದಿರುವಂತಹ ಉದ್ದೇಶ ಏನು ಅಂದ್ರೆ, ವಧುವು ಹತ್ತಿರುವಂತಹ ಕಲ್ಲೇನಿದೆ ಅದನ್ನ ಸ್ಥಿರತೆಯ ಪ್ರತೀಕವಾಗಿ ಹೇಳಲಾಗಿದೆ. ಅದೇ ರೀತಿ ವಧುವು ಕೂಡ ತನ್ನ ಜೀವನದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಹಿಗ್ಗದೆ ಕುಗ್ಗದೆ ತನ್ನ ಪತಿಯೊಡನೆ ಸ್ಥಿರವಾದಂತಹ ಪ್ರೇಮ ಕಾಮ ಭಾವನೆಗಳನ್ನ ಹೊಂದಿ ಅವನಲ್ಲಿಯೇ ತೃಪ್ತಿ ಪಡೆದು ಸ್ಥಿರ